ಎಂತ ಕಾಲ ಬಂತ ನೋಡ್ರಪ್ಪ, ಎಂತ ಕಾಲ ಬಂತು. ತಿನ್ನೋ ಅನ್ನ ಬೀದಿ ಮ್ಯಾಲೆ ಇಟ್ಟು ಮಾರೋ ಕಾಲ ಬಂತು. ಎಂತ ಕಾಲ ಬಂತ ನೋಡ್ರಪ್ಪ, ಎಂತ ಕಾಲ ಬಂತು. ಮನುಷ್ಯನ ಮೌಲ್ಯ ಬಿಟ್ಟು ದುಡ್ಡಿಗೆ ಬೆಲೆ ಬಂತು. ಎಸಿರೂಮಿನ ಕಾಜನ್ಯಾಗ ಚಪ್ಪಲು ಇಟ್ಟವರು, ದುಡ್ಡು ಕೊಟ್ಟು ದೊಡ್ಡ ನೌಕರಿಡದವರು, ಸಾಯೋ ತನಕ ಲಂಚ ತಿಂದು ತೆಗಿದವರು. ಇದು ಯಾವ ನ್ಯಾಯ ಹೇರಪ್ಪ, ಇದು ಯಾವ ಕಾಲವೋ? ಬನ್ನ 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 ಅನ್ನ ಬೆಳೆದ ರೈತನು ಸಾಲದೊಳಗೆ ಸಿಕ್ಕನು. ಅನ್ನ ತಿನ್ನೋ ಮನುಷ್ಯ ದುಡ್ಡಿನ ಹಿಂದೆ ಓಡಿದನು. ಬೆವರು ಸುರಿಸಿ ದುಡಿದವನಿಗೆ ಬೆಲೆ ಸಿಗಲಿಲ್ಲ. ಬಣ್ಣದ ಮಾತಾಡಿದವನಿಗೆ ಸಿಂಹಾಸನ ಸಿಕ್ಕಿತು. ಕೈಯೊಳಗ ಕಾಸಿದ್ದರೆ ಮಾತಿಗೆ ತೂಕ ಬಂತು. ಕಾಸಿಲ್ಲದ ಬಡವನಿಗೆ ಬಾಗಿಲೇ ಮುಚ್ಚಿತು. ಗುಣವಂತನ ಗುಣ ಕೇಳೋರು ಯಾರೂ ಇಲ್ಲವಲ್ಲ. ಹಣವಂತನ ಹೆಸರ ಕೇಳಿ ಎಲ್ಲರೂ ಓಡಿ ಬಂದ್ರಲ್ಲ. ಎಂತ ಕಾಲ ಬಂತ ನೋಡ್ರಪ್ಪ, ಎಂತ ಕಾಲ ಬಂತು. ತಿನ್ನೋ ಅನ್ನ ಬೀದಿ ಮ್ಯಾಲೆ ಇಟ್ಟು ಮಾರೋ ಕಾಲ ಬಂತು. ಮನುಷ್ಯ ಮನುಷ್ಯನನ್ನೇ ಅಳೆಯೋದು ಹಣದಿಂದ. ಹೃದಯದ ಬೆಲೆ ಹೋಯಿತು ಈ ಹೊಸ ಜಗದಿಂದ. ಓದಿದವನು ಕೆಲಸಕ್ಕಾಗಿ ಬಾಗಿಲು ತಟ್ಟಿದನು. ಹಣವಿದ್ದವನು ಹುದ್ದೆಯನ್ನೇ ಮನೆಗೆ ತಂದನು. ಪ್ರತಿಭೆ ಇದ್ದರೂ ಅವಕಾಶ ಸಿಗದಾಯ್ತು. ದುಡ್ಡಿನ ಬಲ ಇದ್ದವನಿಗೆ ದಾರಿ ತೆರೆದಾಯ್ತು. ಕಾಗದದ ಮೇಲೆ ನಿಯಮ, ಒಳಗೊಂದು ವ್ಯವಹಾರ. ಮಾತಿನ ಮೇಲೆ ನೀತಿ, ಕೈ ಕೆಳಗೊಂದು ಲೆಕ್ಕಾಚಾರ. ನ್ಯಾಯದ ತಕ್ಕಡಿಯು ಕೆಲವೊಮ್ಮೆ ಬಾಗುತ್ತಿದೆ. ನೋಟಿನ ಸದ್ದಿಗೆ ಸತ್ಯವೂ ಮೌನವಾಗುತ್ತಿದೆ. ಅಯ್ಯೋರೇ ಅಯ್ಯೋರೇ, ಎಂತ ಕಾಲ ಬಂತಯ್ಯ. ಸತ್ಯ ಹೇಳಿದವನು ತಪ್ಪುಗಾರನಾದ. ಸುಳ್ಳು ಹೇಳಿದವನು ನಾಯಕನಾದ. ಲಂಚದ ಹಣದಿಂದ ಮನೆ ಕಟ್ಟಿದವರಿದ್ದಾರೆ. ಬಡವನ ಕಣ್ಣೀರಿನಿಂದ ಅರಮನೆ ತುಂಬಿದವರಿದ್ದಾರೆ. ಜನರ ಸೇವೆ ಅಂತ ಮಾತು ಹೇಳುವವರಿದ್ದಾರೆ. ಜನರ ಜೇಬನ್ನೇ ಖಾಲಿ ಮಾಡುವವರಿದ್ದಾರೆ. ಸಾಯೋ ತನಕ ಲಂಚ ಇಂದು ತೆಗೆದರು, ಸತ್ತ ಮೇಲೆ ಕೊಂಡೊಯ್ಯೋದು ಏನು ಹೇಳಪ್ಪ. ಚಿನ್ನದ ಬಂಗಲೆ, ಕಾರು, ಕೋಟಿಯ ಹಣ. ಮಣ್ಣಿನೊಳಗೆ ಹೋದಾಗ ಜೊತೆಯಾಗೋದು ಕರ್ಮ. ಎಂತ ಕಾಲ ಬಂತ ನೋಡ್ರಪ್ಪ, ಎಂತ ಕಾಲ ಬಂತು. ದುಡ್ಡಿನ ಹಿಂದೆ ಓಡಿ ಬದುಕೆ ಕಳೆದು ಹೋಯಿತು. ತಿನ್ನೋ ಅನ್ನ ಬೆಳೆದ ಕೈ ಮರೆತು ಹೋಯಿತು. ತಿನ್ನೋ ಮನುಷ್ಯನೇ ಅನ್ನ ಮಾರೋ ಕಾಲ ಬಂತು. ಅಪ್ಪನ ಬೆವರಿನ ಬೆಲೆ ಮಗನಿಗೆ ಗೊತ್ತಿಲ್ಲ. ತಾಯಿಯ ಕಣ್ಣೀರಿನ ನೋವು ಯಾರಿದು ಕಾಣಲ್ಲ. ಮನೆ ದೊಡ್ಡದಾದರೂ ಮನಸ್ಸು ಚಿಕ್ಕದಾಯಿತು. ಮೊಬೈಲ್ ಬೆಳಕಿನಲ್ಲಿ
ಮನುಷ್ಯಪ್ಪ ಕತ್ತಲಾಯ್ತು. ಪಕ್ಕದ ಮನೆಯವನ ನೋವು ಕೇಳೋರು ಇಲ್ಲ, ತಮ್ಮ ಮನೆಯ ಸುಖವೇ ಸಾಕು ಅನ್ನೋರು ಹಲವರು. ಒಂದೇ ಊರಿನ ಜನ ನಾವು ಅನ್ನೋ ಭಾವ ಹೋಯಿತು. ನಾನು ನನ್ನದು ಅನ್ನೋ ಗೋಡೆ ಎತ್ತರ ಆಯಿತು. ಎಂತ ಕಾಲ, ಎಂತ ಕಾಲ, ಮನುಷ್ಯನ ಮನಸ್ಸು ಕಲ್ಲಾಯ್ತಲ್ಲ. ಹಣ ಬಂದಾಗ ಬಂಧು ಬಳಗ, ಹಣ ಹೋದಾಗ ಯಾರೂ ಇಲ್ಲ. ಬಡವನ ಮಗ ಓದಿದರೂ ಅವಕಾಶ ಬೇಕು, ರೈತನ ಮಗ ಬೆಳೆದರೂ ಬೆಲೆ ಬೇಕು. ಕಾರ್ಮಿಕನ ಬೆವರಿಗೆ ನ್ಯಾಯ ಬೇಕು, ಸತ್ಯದ ದಾರಿಗೆ ಗೌರವ ಬೇಕು. ದುಡ್ಡು ಕೊಟ್ಟು ಹುದ್ದೆ ತಗೊಂಡರೆ ಸೇವೆ ಹೇಗೆ? ಲಂಚ ಕೊಟ್ಟು ಕೆಲಸ ಮಾಡಿದರೆ